ಚಾನಲ್ ಅನ್ಗಳು ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಶುಕ್ರವಾರ, ನಾನು ಸಂಜೆ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಕೆಲಸನೇ ಆಯಿತು, ಯಾಕಂದರೆ ನಾಳಿದ್ದು 2 ದಿವಸನೂ ಬ್ಯುಸಿ. ಹಾಗಾಗಿ ಇವತ್ತೇ ಆಲ್ಮೋಸ್ಟ್ ಬಟ್ಟೆಗಳನ್ನೆಲ್ಲ ಒಗೆದಾಕಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಆ್ಯಂಡ್ ಎಲ್ಲ ಒರೆಸಿ ಗುಡಿಸಿ ಎಲ್ಲನೂ ಮಾಡಿಕೊಂಡು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿ ಹಾಗೆ ಇವತ್ತು ಸಿಂಪಲ್ ಅಂದರೆ ಈವ್ನಿಂಗ್ ಟು ನೈಟ್ ವ್ಲಾಗ್ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಕೊನೆವರೆಗೂ ವೀಡಿಯೋನ ನೋಡಿ. ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ದೀಪನೇ ಹಚ್ಚಿಲ್ಲ ನೀನಾದ್ರೆ ಪೂಜೆ ಅಂದರೆ ಹಾಗೆ ತುಂಬ ದಿವಸದಿಂದ ನಾನು ಕ್ಲಾಸಸ್ ಕೂಡ ಅಟೆಂಡ್ ಮಾಡೋದಕ್ಕಾಗಲಿಲ್ಲ, ಇಂಗ್ಲೀಷ್ ಕ್ಲಾಸಸ್ಸು. ಹಾಗಾಗಿ ಇವತ್ತು ಅದನ್ನು ಕೂಡ ರೀಕಾಲ್ ಮಾಡೋದಕ್ಕೋಸ್ಕರ ಕ್ಲಾಸಸ್ನು ಕೂಡ ಅಟೆಂಡ್ ಮಾಡ್ಕೊತಾ ಇದ್ದೆ. ಸಂಜೆ ಮೇಲೆ ಈ ಒಂದು ಕೆಲಸ ನಡೀತಾ ಇತ್ತು. ಅಪ್ಪು ಅವನ ಪಾಡಿಗೆ ಅವನು ಆಟ ಆಡ್ತಾ ಇದ್ದ. ಸೊ ನನ್ನ ಪಾಡಿಗೆ ನಾನು ಕ್ಲಾಸಸ್ನು ಕೂಡ ಅಟೆಂಡ್ ಆಗ್ತಾಯಿದ್ದೆ. ಎಲ್ಲನೂ ಒಂದೇ ಸತಿ ಕಲ್ತ್ಬಿಟ್ಟಿದ್ದೀವಿ ಅಂತ ಅಂದ್ಕೊಳ್ಳೋದಕ್ಕಾಗಲ್ಲ ಅಲ್ವಾ. ಹಾಗಾಗಿ ಅಟ್ಲೀಸ್ಟ್ ಅವ್ರ ಕಡೆಯಿಂದ ನಮಗೆ ರೀಕಾಲ್ ಅನ್ನೋದು ಸಿಗುತ್ತೆ. ಹಾಗಾಗಿ ಅವರೇನು ಇದನ್ನು ಮಾಡ್ಕೊಳ್ಳಲ್ಲ. ನಾವು ಯಾವುದೇ ಕೇಳಿದ್ರು ಕೂಡ ತಿರ್ಗಾ ಮತ್ತೆ ಅದೇ ಟಾಪಿಕ್ ಬಗ್ಗೆ ನಮಗೆ ಹೇಳ್ಕೊಡ್ತಾರೆ. ಅದೊಂದು. ಆನಂತರ ಸ್ವಲ್ಪ ಕೆಲಸನೂ ಕೂಡ ಪೆಂಡಿಂಗ್ ಉಳಿದ್ಬಿಟ್ಟಿದ್ದೆ ನಾನು PDF ಮಾಡೋದೆಲ್ಲ. ಹಾಗಾಗಿ ಅದನ್ನು ಕೂಡ ಇವತ್ತು ಟೈಮ್ ಸಿಕ್ಕಾಗ ಮ್ಯಾನೇಜ್ ಮಾಡಿಕೊಂಡು ಒಂದು 3 to 4 ಅವರ್ಸು, ಬೆಳಗ್ಗೆ ಒಂದು 2 ಅವರ್ಸು, ಈವ್ನಿಂಗ್ 2 ಅವರ್ಸು ಮಾಡ್ಕೋತಾ ಇದ್ದೀನಿ. ನಿಮಗೂ ಏನಾದರೂ ಈ ಥರ ಇಂಗ್ಲೀಷ್ ಕಲಿತು ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ಏನಾದರೂ ಆಸೆ ಇದ್ದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಒಂದು ಸತಿ ಚೆಕ್ಔಟ್ ಮಾಡಿ. ಹಾಗೆ ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿರ್ತೀನಿ. ಸಾಕು. ಇವಾಗ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ತಿಂಡಿ ನೀವು ಕೊಡಲ್ಲ, ಅದನ್ನು ತಿಂಡಿನ ಕೊಡಲ್ಲ. ಸೊ ಅದು ಹೇಗೆ ಮಾಡೋದು ಅಂತ ನೋಡೋಣ. ಮಕ್ಕಳಿಗೆ, ಹೆಣ್ಮಕ್ಳಿಗೆ ಎಲ್ಲರಿಗೂ ಕೂಡ ಈ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ತುಂಬಾ ಇಷ್ಟ ಆಗುತ್ತೆ. ಹಾಗೆ ಹೆಲ್ದಿ ಕೂಡ ಹೌದು. ಮನೆಯಲ್ಲಿ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಸಣ್ಣದಾಗಿ ತೋರಿಸ್ತಾ ಇದ್ದೀನಿ. ಇವಾಗ ಎಲ್ಲನೂ ನಾನು ಒಂದೊಂದು ಕಪ್ ಆಗುವಷ್ಟು ಡ್ರೈ ಫ್ರೂಟ್ಸ್ನ ತೊಗೊಳ್ತಾ ಇದ್ದೀನಿ. ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಈ ಥರ ನೀವು ಇದಲ್ದಿರೆ ಬೇರೆ ಥರನೂ ಕೂಡ ನೀವು ಡ್ರೈ ಫ್ರೂಟ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು. ಹಾಗೆ ಲಾಸ್ಟಿಗೆ ನಾನು ಡೇಟ್ಸ್ ಕೂಡ ತೊಗೊಂಡಿದ್ದೀನಿ. ಇವಾಗ ಒಂದು ಕಡಾಯಿಗೆ ಒಂದು 1/4 ಕಪ್ಪಷ್ಟು ಕಡಲೆ ಬೀಜನ ತೊಗೊಂಡು ಚೆನ್ನಾಗಿ ಹುರಿದು ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗೆ ಅಗಸೆ ಬೀಜ ಅಂತ ಸಿಗುತ್ತೆ, ಅದನ್ನು ಕೂಡ ಅಷ್ಟೇ ಒಂದು 1/4 ಕಪ್ಪಷ್ಟು ಅದನ್ನು ಕೂಡ ಚಟಪಟ ಅನ್ನೋ ಥರ ಹುರ್ಕೊಂಡು ಅದನ್ನು ಎತ್ಕೊಳ್ಳಿ. ಇದಕ್ಕೆ ನಾನು ಓಟ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಮಕ್ಳಿಗೆ ತುಂಬ ಒಳ್ಳೆಯದು. ಹಾಗಾಗಿ ಅದನ್ನು ಕೂಡ ಹೊಡೆದು ಸಪ್ರೇಟಾಗಿ ಒಂದು ತಟ್ಟೆಯಲ್ಲಿ ಆರಕ್ಕೆ ಇಟ್ಬಿಟ್ಟು ಇವಾಗ ಡ್ರೈ ಫ್ರೂಟ್ಸ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ. ಹಾಗೆ ಡೇಟ್ಸ್ನು ಕೂಡ ಅಷ್ಟೇ, ಅದರಲ್ಲಿರುವಂಥ ಬೀಜಗಳನ್ನೆಲ್ಲ ತೆಗೆದುಬಿಟ್ಟು ನಾನು ಬೌಲಲ್ಲಿ ಇಟ್ಕೋತಾ ಇದ್ದೀನಿ. ಇವಾಗ ಒಂದು ಜಾರ್ಗೆ ನಾನು ಏನೇನೆಲ್ಲ ಹುರಿದಿಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಹಾಗೆ ಕಡಲೆ ಬೀಜದ ಸಿಪ್ಪೆನೂ ಕೂಡ ತೆಗೆದುಬಿಟ್ಟು ಅದನ್ನು ಜಾರೊಳಗೆ ಹಾಕಿ ಇವಾಗ ಚೆನ್ನಾಗಿ ಇದನ್ನು ಫೈನ್ ಪೌಡ್ರನ್ನ ಮಾಡ್ಕೋತೀನಿ. ಅದಕ್ಕೆ ಒಂದು 2 ಟಿಂಚಷ್ಟು ನಾನು ಗಸಗಸೆ ಹಾಗೆ ಒಂದು 4 ಏಲಕ್ಕಿ ಕಾಯಿ ಹಾಕ್ಕೊಂಡು ನೀಟಾಗಿ ಇದನ್ನು ಫೈನ್ ಪೌಡ್ರ್ ಮಾಡ್ಕೋತೀನಿ. ಘಮ್ ಅಂತ ಇರುತ್ತೆ ಇದನ್ನು ನಾವು ಮಾಡಿಕೊಂಡಾಗ. ಇವಾಗ ಅದೇ ಕಡಾಯಿಗೆ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ನಾನು ಏನು ಡ್ರೈ ಫ್ರೂಟ್ಸ್ ಇತ್ತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಅರ್ಧನೇ ಹಾಕ್ಕೊಂಡು ಚೆನ್ನಾಗಿ ಅದು ರೋಸ್ಟ್ ಆಗೋ ಗಂಟ ನಾವು ಹುರ್ಕೋಬೇಕು. ನೀವು ಬೇಕಾದ್ರೆ ಸಪ್ರೇಟಾಗೂ ಕೂಡ ಹುರ್ಕೋಬೋದು. ನಾನೆಲ್ಲ ಒಟ್ಟಿಗೆ ಹಾಕಿ ನಾನು ಚೆನ್ನಾಗಿ ರೋಸ್ಟ್ ಮಾಡ್ತೀನಿ 2 ಟೈಮು. ಆನಂತರ ಡೇಟ್ಸ್ ಕೂಡ ಅಷ್ಟೇ ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಹಾಕಿ ರೋಸ್ಟ್ ಮಾಡಿ ಆನಂತರ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಒಂಥರ ಇದ್ರ ಥರ ಮಾಡ್ಕೋಬೇಕು. ಅದು ಕೂಡ ಒಂಥರ ಪೇಸ್ಟ್ ಥರ ಆಗುತ್ತೆ. ಪೇಸ್ಟ್ ಅಂದರೆ ಒಂಥರ ಸ್ವಲ್ಪ ಗಟ್ಟಿ ಥರ ಆಗುತ್ತೆ. ಅದನ್ನು ಇವಾಗ ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಆನಂತರ ಅದಕ್ಕೆ ಇವಾಗ ನಾವು ಹುರಿದಿಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಒತ್ತಿ ಅದು ಅಂಟಿಸ್ಬೇಕು. ಅದಕ್ಕೆ ಆ ಥರ ಅದನ್ನು ಮಿಕ್ಸ್ ಮಾಡಿಕೊಂಡು ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ನಾನು ಇವಾಗಲೂ ಕೂಡ ಸ್ವಲ್ಪ ಗಸಗಸೆನ ಹಾಕೋತಾ ಇದ್ದೀನಿ. ಗಸಗಸೆ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಆ್ಯಂಡ್ ಮಕ್ಳಿಗೂ ಕೂಡ ಅಷ್ಟೇ ಅದು ಸ್ಮೆಲ್ಗೆ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗಾಗಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು. ಅದೆಲ್ಲ ನೀಟಾಗಿ ಆ ಒಂದು ಡೇಟ್ಸ್ಗೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ನಾವು ಹಾಕಿರೋ ಪ್ರತಿಯೊಂದು ಕೂಡ ಅಂಟಬೇಕು. ಅದನ್ನು ಕೆಳಗಿಳಿಸ್ಕೊಂಡು ಇವಾಗ ಅದನ್ನು ತುಪ್ಪದಲ್ಲಿ ಸ್ವಲ್ಪ ಕೈನ ಇದನ್ನು ಒದ್ದೆ ಥರ ಮಾಡಿಕೊಂಡು ಚೆನ್ನಾಗಿ ಅದನ್ನು ಉಂಡೆ ಕಟ್ಟಬೇಕು. ಸ್ವಲ್ಪ ಡೇಟ್ಸ್ ಹಾಕ್ಕೊಂಡಿರ್ತೀವಲ್ಲ ಫುಲ್ಲು ಡ್ರೈ ಫ್ರೂಟ್ಸ್
ಗಟ್ಟಿಯಾಗಿ ಅದಕ್ಕೆ ಅಂಟ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಉಂಡೆ ಮಾಡಬೇಕಾದ್ರೆ ಅಂತೂ ಸ್ಮೆಲ್ಲು ಘಮ್ ಅಂತ ಬರ್ತಾ ಇರುತ್ತೆ. ಆ್ಯಂಡ್ ಇದನ್ನು ಮನೇಲಿ ಮಕ್ಳಿಗೂ ಕೂಡ ಕೊಡ್ಬೋದು, ನಾವು ಕೂಡ ತಿನ್ಬೋದು. ಆ್ಯಂಡ್ ಇದು ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಏರ್ ಫಾಲ್ ಕಮ್ಮಿ ಆಗುತ್ತೆ ಆ್ಯಂಡ್ ಸ್ಕಿನ್ನಲ್ಲಿ ಡಿಫ್ರೆನ್ಸ್ ಕಾಣಿಸುತ್ತೆ, ತುಂಬಾ ಒಳ್ಳೆಯದು. ಹಾಗಾಗಿ ಈ ಥರ ಮನೇಲಿ ಮಾಡ್ಕೊಂಡು ಇಟ್ಕೊಂಡ್ರೆ ನನ್ನ ಮಗ ಅಂತೂ ಅರ್ಧ ತಿಂದ, ಇನ್ನು ಮಿಕ್ಕಿದ ಹಾಗೆ ಇಟ್ಬಿಟ್ಟ. ನೈಟ್ ಬೇರೆ ಆಗಿತ್ತಲ್ಲ, ಹಾಗಾಗಿ ಬೆಳಗ್ಗೆ ಕೊಡೋಣ ಅಂತ ಸುಮ್ಮನಾದೆ. ಇವಾಗ ನಾನು ಮಾಡ್ಕೊಂಡಿರೋದ್ರಲ್ಲಿ 3 ಜಾರಷ್ಟು ನನಗೆ ಡ್ರೈ ಫ್ರೂಟ್ಸ್ ಆಗಿದೆ. ದೊಡ್ಡ ಸಿಗಲಿಲ್ಲ, ಹಾಗಾಗಿ ಚಿಕ್ಕದ್ರಲ್ಲಿ 3 ಜಾರಲ್ಲಿ ನಾನು ಫಿಲ್ ಮಾಡಿ ಇಟ್ಕೊಂಡೆ. ಇವಾಗ ನಾನು ಇಲ್ಲಿ 2 ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈ ಥರ 2 ಬಾಕ್ಸಲ್ಲಾಗಿದೆ, ಆ ಥರದೊಂದು ಬಾಕ್ಸಲ್ಲಾಗಿದೆ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಫೈನಲಿ ಇಷ್ಟೊತ್ತಾಯಿತು ಅದನ್ನು ಮಾಡೋ ಅಷ್ಟೊತ್ತಿಗೆ. ಅಪ್ಪು ಕೂಡ ಒಂದು ಅರ್ಧ ತಿಂದ ಅಷ್ಟೇ. ಅವ್ನಿಗೆ ಯಾಕೋ ಅದು ಆಮೇಲೆ ಊಟ ಮಾಡಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅರ್ಧ ತಿನ್ನಿಸಿ ಇನ್ನು ಮಿಕ್ಕಿದ್ದು ನಾನು ತಿನ್ಕೊಂಬಿಟ್ಟೆ. ಯಾಕಂದರೆ ಲೇಟ್ ಆಗಿತ್ತು, ಹಾಗಾಗಿ ಅವನಿಗೆ ತಿನ್ನಿಸ್ಬಿಟ್ಟು ಇವಾಗ ಮಲಗಿಸಿದ್ದೀನಿ. ಆರಾಮಾಗಿ ಮಲಗಿದ್ದಾನೆ ಸೈಲೆಂಟಾಗಿ. ಯಾಕಂದರೆ ಆಮೇಲೆ ತುಂಬ ಲೇಟ್ ಆಗಿಬಿಡುತ್ತೆ, ಮಲಗಲ್ಲ ಅವನು. ಹಾಗಾಗಿ ಇವಾಗ ಜಸ್ಟ್ ಹಾಗೆ ಹಾಸಿಗೆ ಮೇಲೆ ಹಂಗೆ ಹಾಕಿದ್ದೀನಿ, ಸ್ವಲ್ಪ ತಟ್ಬಿಟ್ಟು ಹಾಗೆ ಮಲಗಿದ್ದಾನೆ ಇವಾಗ. ನಾನು ನಾಳೆಲ್ಲ ನಾಳಿದ್ದು ನನಗೆ ಒಂದು ಮೇಕಪ್ ಆರ್ಡರ್ ಇದೆ, ಅದಕ್ಕೋಸ್ಕರ ರೆಡಿ ಮಾಡ್ಕೋಬೇಕು ಇವಾಗ. ನಾಳೆ ರೆಡಿ ಮಾಡ್ಕೋಬೋದಾಗಿದೆ, ಆದರೆ ನಂಗೆ ನಾಳೆ ಬೇರೆ ಕೆಲಸ ಇದೆ. ಅಲ್ಲಿಂದ ಬಂದು ತಿರ್ಗಾ ಇಲ್ಲೆಲ್ಲ ಮಾಡ್ಕೊಳ್ಳೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಹಾಗಾಗಿ ಇವತ್ತೇ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾಳೆ ಕೆಲವೊಂದಿಷ್ಟು ಕೆಲಸ ಇರೋದ್ರಿಂದ ಆಗೋದಿಲ್ಲ ಅಂತ ಅಂದ್ಕೊಂಡು ಇವತ್ತೇ ಎಲ್ಲ ಮಾಡ್ಕೋತಾ ಇದ್ದೀನಿ. ಹಾಗೆ ನೀವು ಕೂಡ ಕೇಳಿದ್ರಲ್ಲ ಹೇರ್ ಆಕ್ಸೆಸರೀಸ್ ಬಗ್ಗೆ ಎಲ್ಲ, ಹಾಗಾಗಿ ಅದ್ರ ಬಗ್ಗೆ ಹಾಗೆ ಸಣ್ಣದಾಗಿ ಹೇಳ್ತೀನಿ ನಿಮಗೆ. ಸೊ ಇವಾಗ ಅದನ್ನು ರೆಡಿ ಮಾಡ್ಕೊಂಡು ಬಿಡ್ತೀನಿ. ಸೊ ನಂದು ಕೂಡ ಊಟ ಎಲ್ಲ ಇನ್ನೂ ಮಾಡಿಲ್ಲ. ಅವರು ಹಸ್ಬೆಂಡಲ್ಲೂ ಈಚೆ ಹೋಗಿದ್ದಾರೆ, ಹಸು ಏನೋ ನೋಡ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ. ಸೊ ಹಾಗಾಗಿ ಅವರು ಬರೋ ಅಷ್ಟೊತ್ತಿಗೆ ನಾನು ಇದನ್ನು ರೆಡಿ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಒಟ್ಟಿಗೆ ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಅದ್ರ ಬಗ್ಗೆನೂ ನಿಮ್ಮ ಜೊತೆ ಸಣ್ಣದಾಗಿ ಶೇರ್ ಮಾಡ್ತೀನಿ. ತುಂಬ ಜನ ಕೇಳಿದ್ದೀರಾ ನನ್ನ ಒಂದು ಬ್ಯೂಟಿ ಪ್ರಾಡಕ್ಟ್ಸ್ ವ್ಯಾನಿಟಿ ಬಗ್ಗೆ. ಇದಕ್ಕೆ ಎಷ್ಟು ಅಮೌಂಟ್ ಆಯಿತು, ಎಷ್ಟು ಪ್ರಾಡಕ್ಟ್ಸ್ ಇದ್ದಾವೆ, ಯಾವ್ದಾವ್ದು ಪ್ರಾಡಕ್ಟ್ಸ್ ಇದ್ದಾವೆ ಅದನ್ನೆಲ್ಲ ಹೇಳಿ ಅಂತ. ಸೊ ಖಂಡಿತವಾಗ್ಲೂ ನಾನು ಅದಕ್ಕೆ ಅಂತ ಒಂದು ಸಪ್ರೇಟ್ ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ ಅಷ್ಟೇ. ನಾನು ಕೂಡ ಡೀಟೇಲಾಗಿ ನಾನು ಯಾವುದಾದೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ, ಬಜೆಟ್ ಎಷ್ಟಿದೆ ಅಂತಲೂ ಖಂಡಿತವಾಗ್ಲೂ ಹೇಳ್ತೀನಿ. ಸೊ ಇದು ಪೂರ್ತಿ ವ್ಯಾನಿಟಿ. ಅಮೌಂಟ್ ಹೇಳಬೇಕು ಅಂದರೆ ಇದು ಪೂರ್ತಿ ಈ ಬ್ಯಾಗ್ ಸೇರಿಸಿ ಇದರಲ್ಲಿರೋ ಪ್ರಾಡಕ್ಟ್ಸ್ ಕಾಸ್ಮೆಟಿಕ್ಸ್ ಎಲ್ಲನೂ ಸೇರಿಸಿ ಒಂದು 30,000 ಇರ್ಬೋದು ಕರೆಕ್ಟಾಗಿ. ಇವಾಗ 30,000ದಷ್ಟು ಐಟಮ್ ಇದೆ, ಬ್ಯಾಗು ಸೇರಿಸಿ ಇನ್ಕ್ಲೂಡು ಒಂದು 30,000ದಷ್ಟು ಕಾಸ್ಮೆಟಿಕ್ಸ್ ಇದ್ದಾವೆ ಇದರೊಳಗೆ. ಇನ್ನೂ ನಿಮಗೆ ಈ ಬ್ಲ್ಯಾಕ್ ಕಲರ್ ಬ್ಯಾಗ್ ಥರ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಗ್ಗಳು ನಿಮಗೆ ಸಿಗುತ್ತೆ. ಅಂದರೆ ಬ್ಯೂಟಿಷಿಯನ್ ನೀವು ಮಾಡ್ಕೊಂಡ್ಮೇಲೆ ಬ್ರೈಡೆಲ್ಲ ನೀವು ಅಟೆಂಡ್ ಮಾಡ್ತೀರ, ಸ್ವಲ್ಪ ಹೆವಿ ಇದರಲ್ಲಿರೋದು ಕೂಡ ಸಿಗುತ್ತೆ. ಆದರೆ ನಾನು ಸದ್ಯಕ್ಕೆ ಸ್ಟಾರ್ಟಿಂಗ್ ಅಲ್ವಾ, ಹಾಗಾಗಿ ಈ ಥರದನ್ನ ತೊಗೊಂಡಿದ್ದೀನಿ ಅಷ್ಟೇ. ಇದು ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ, ಯೂಸ್ ಮಾಡ್ತಾ ಇದ್ದೀನಲ್ಲ. ಸೊ ವೆಯ್ಟ್ ಕೂಡ ಇರುತ್ತೆ. ಪ್ರಾಡಕ್ಟ್ಸ್ ಹಾಕಿದ್ಮೇಲೆ ನೀವು ಕೈಯಲ್ಲಿ ಇಟ್ಕೊಂಡ್ರೆ ಗೊತ್ತಾಗುತ್ತೆ ಎಷ್ಟು ವೆಯ್ಟ್ ಇದೆ ಅಂತ. ಖಂಡಿತವಾಗ್ಲೂ ತೋರಿಸ್ತೀನಿ, ಇದರಲ್ಲಿ ಯಾವುದಾದೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ, ಕಾಸ್ಟ್ ಎಷ್ಟು, ಪ್ರತಿಯೊಂದು ತೋರಿಸ್ತೀನಿ. ಸ್ವಲ್ಪ ಟೈಮ್ ಕೊಡಿ, ಯಾಕಂದರೆ ಎಲ್ಲ ಒಂದೇ ವಿಡಿಯೋದಲ್ಲಿ ಹೇಳ್ಬಿಟ್ರೆ ನಿಮಗೂ ಕೂಡ ಬೇಜಾರಾಗುತ್ತೆ. ಹಾಗಾಗಿ ಇವತ್ತು ಈ ಒಂದು ಪ್ರಾಡಕ್ಟ್ಸ್ ಏನಿದೆ ಅದನ್ನು ಹೇಳ್ತಾರೆ. ಜಸ್ಟ್ ಹೇರ್ ಆಕ್ಸೆಸರೀಸ್ ಏನೇನು ತೊಗೊಂಡೋಗ್ತೀನಿ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ನ ಹೇಳ್ತೀನಿ. ಸೊ ಈ ಬ್ಯಾಗಲ್ಲಿ ನಾನು ಕಂಪ್ಲೀಟಾಗಿ ನನ್ನ ಒಂದು ಹೇರ್ ಆಕ್ಸೆಸರೀಸ್ ಏನೇನೆಲ್ಲ ತೊಗೊಂಡೋಗ್ಬೇಕಲ್ವ, ಮಿಷಿನ್ಸಿಂದ ಹಿಡಿದು ಒಂದು ರಿಂಗ್ ಲೈಟಿಂದ ಹಿಡಿದು ಪ್ರತಿಯೊಂದು ಇದೊಂದು ಬ್ಯಾಗಲ್ಲಿ ಕ್ಯಾರಿ ಮಾಡ್ತೀನಿ. ಮೊನ್ನೆ ರೀಸೆಂಟಾಗಿ ಮಾತ್ರ ನಾನು ಬ್ರೈಡ್ಗೆ ಅಂತ ಹೇಳ್ಬಿಟ್ಟು ಒಂದು ಲೆಗೇಜ್ ಥರ ಬ್ಯಾಗ್ ಟ್ರಾಲಿ ತೊಗೊಂಡಿದ್ನಲ್ಲ, ಅದನ್ನು ತೊಗೊಂಡಿದ್ದೆ. ಅದು ಯಾಕಂದರೆ ಸ್ವಲ್ಪ ಪರ್ಸ್ನಲ್ ಯೂಸ್ಗೂ ಬೇಕಾಗಿತ್ತು. ಹಾಗೆ ಇವಾಗ ಬ್ರೈಡ್ಸ್ ಅಂತ ಅಂದಮೇಲೆ ಅವರು ನಮಗೆ ಜ್ಯುವೆಲರಿಯಿಂದ ಹಿಡಿದು ಪ್ರತಿಯೊಂದೂ ಬುಕ್ ಮಾಡಿರ್ತಾರೆ. ಹಾಗಾಗಿ ಆ ಜ್ಯುವೆಲರೀಸ್ನೆಲ್ಲ ನಾವು ತೊಗೊಂಡೋಗ್ಬೇಕು ಅಂದರೆ ಸ್ವಲ್ಪ ಸೇಫಾಗಿ ತೊಗೊಂಡೋಗ್ಬೇಕು. ಹಾಗಾಗಿ ಅದನ್ನು ನಾನು ಬುಕ್ ಮಾಡಿಕೊಂಡೆ. ಪರ್ಸ್ನಲಾಗಿ ಯೂಸ್ ಮಾಡ್ಕೋಬೋದು. ಈ ಥರ ನಾವು ಹೋದಾಗ ಈಚೆಗಡೆ ಹೋದಾಗ ಮೇಕಪ್ಗೆಲ್ಲ ಮಾಡಬೇಕಂದ್ರೆ ಅವಾಗೂ ಕೂಡ ಯೂಸ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ತೊಗೊಂಡೆ. ಇದು ನಾನ್ ಬ್ರೈಡಲ್ಸು ಈ ಥರದಕ್ಕೆಲ್ಲ ನಾನು ಹೋಗ್ತೀನಿ ಅಂದರೆ ಇದು ಮತ್ತು ಅದನ್ನು 2 ಕ್ಯಾರಿ ಮಾಡ್ತೀನಿ, ಆರಾಮಾಗಿ ಎತ್ಕೊಂಡು ಹೋಗ್ಬೋದು. ಅಂದರೆ ಕೈಯಲ್ಲೊಂದಿರುತ್ತೆ, ಬ್ಯಾಗಲ್ಲೊಂದಿರುತ್ತೆ. ಅಟ್ಲೀಸ್ಟು ವಜನ್ನು ನನಗೆ ಕಮ್ಮಿ ಆಗೋ ಥರ ಮಾಡ್ಕೋತೀನಿ. ಆದರೂ ಕಮ್ಮಿ ಆಗೋಲ್ಲ, ಎಲ್ಲ ಐಟಮ್ಸ್ ತುಂಬ್ಕೊಬಿಟ್ರೆ ಕಮ್ಮಿನೇ ಆಗೋಲ್ಲ. ಸೊ ಇವಾಗ ಹೇಳ್ತೀನಿ. ಸೊ ಇದರಲ್ಲಿ ಬಂದು ನಾನು ಒಂದು ಬುಕ್ ಯಾವಾಗಲೂ ಇರುತ್ತೆ, ಒಂದು ಬುಕ್ ಇಟ್ಕೊಂಡಿದ್ದೀನಿ. ಇದು ಸ್ಟಾರ್ಟಿಂಗ್ ನಾನು ಕೋರ್ಸಸ್ ಎಲ್ಲ ಮಾಡಿದಾಗ ಕೆಲವೊಂದಿಷ್ಟು ಡೀಟೇಲಾಗಿ ಬರ್ಕೊಂಡಿದ್ದೆ, ಅದ್ರ ಬಗ್ಗೆ ಇದೆ. ಯಾವಾಗಾದರೂ ಸುಮ್ಮನೆ ಕೂತಿದ್ದಾಗ ಅದನ್ನು ನೋಡ್ಕೋತೀನಿ. ಹಾಗೆ ಆಧಾರ್ ಕಾರ್ಡ್ ಯಾವಾಗಲೂ ಬ್ಯಾಗಲ್ಲಿ ಇರುತ್ತೆ, ಎಲ್ಲಾದರೂ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ. ಆ್ಯಂಡ್ ಹಾಗೆ ಈ ಒಂದು ಜಿಪ್ಪಲ್ಲಿ ನಾನು ಈ ಥರ ಪಿನ್ ಆ್ಯಂಡ್ ಫುಲ್ ಪಿನ್ ಬಾಕ್ಸ್ ಬರುತ್ತಲ್ಲ,
ಇದನ್ನು ನಾನು ಇಟ್ಕೊಂಡಿದ್ದೀನಿ. ಇದರಲ್ಲಿ ಏನೇನಿದೆ ಅಂದರೆ ಒಂದು ಸಿಸರ್ ಇದೆ ಆ್ಯಂಡ್ ಒಂದು ಟೈಲ್ ಕೂಮ್ಸ್ ಇದ್ದಾವೆ, 3 ಇದ್ದಾವೆ ನಾನು ಇಟ್ಕೊಂಡಿದ್ದೀನಿ. ಆ್ಯಂಡ್ ಸುಜಾತ ಪಿನ್ನು, ಆಮೇಲೆ ಪಿನ್ಗಳಾಗಿರ್ಬೋದು, ಯು ಪಿನ್ನು, ಆ್ಯಂಡ್ ಇದರಲ್ಲಿ 3 ಆಗಿದೆ. ಆಮೇಲೆ ದೊಡ್ಡದು 2 ಇದೆ, ಮೀಡಿಯಮ್ ಸೈಜು ದೊಡ್ಡದು. ಹಾಗೆ ಇಲ್ಲಿ ಬಂದು ಸ್ಮಾಲ್ ಇನ್ವಿಸಿಬಲ್ ಯು ಪಿನ್ ಇದೆ. ಹಾಗೆ ಇಲ್ಲಿ 3 ರೋ ಬಂದುಬಿಟ್ಟು ಇದರಲ್ಲಿ ನಾನು ಬ್ಯಾಂಡ್ಸ್ಗಳನ್ನ ಇಕ್ಕಿದ್ದೀನಿ. ಯಾಕಂದರೆ ಹೇರ್ ಸ್ಟೈಲ್ಗೆ ನಾವು ಬ್ಯಾಂಡ್ಸ್ಗಳನ್ನ ಯೂಸ್ ಮಾಡಬೇಕಲ್ಲ. ಇದು ಬಂದು ಬ್ರೈಡಲ್ ಬ್ಯಾಂಡ್ಸ್ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲೂ ಬಂದು ಅಷ್ಟು ಎಕ್ಸ್ಟ್ರಾ ನಾವು ಕಪ್ಪು ದಾರನ ಈ ಥರ ತೊಗೊಂಡೋಗಿರ್ತೀವಿ, ಅಂದರೆ ಮಾಂಗ್ಟಿಗೆ ಎಲ್ಲ ಹಾಕೋದಕ್ಕೆ. ಸೊ ಇದೊಂದು ಕಂಪ್ಲೀಟ್ ಒಂದು ಬಾಕ್ಸು. ಇದೆಲ್ಲ ಏನಂದರೆ ನಾವು ಅವಾಗವಾಗ ಫಿಲ್ ಮಾಡ್ಕೋತಾನೇ ಇರಬೇಕು, ಖಾಲಿ ಆಗ್ತಾನೇ ಇರುತ್ತೆ. ಸೊ ಖಾಲಿ ಆದಾಗ ತೊಗೊಂಡು ಹೋಗಲೇಬೇಕು. ಯಾಕಂದರೆ ಒಬ್ಬರು ಮೇಕಪ್ ಆರ್ಟಿಸ್ಟ್ ಅಂತ ಅಂದಮೇಲೆ ಅವರು ಪಿನ್ನು ಸಮೇತ ನಿಮ್ಗೆ ಹೇಳ್ತಾರೆ, ಪಿನ್ ತೊಗೊಂಡು ಬರ್ತೀರಾ ಅಂತ ಹೇಳ್ತಾರೆ. ಸೊ ನಾವು ಸ್ಯಾರಿ ಡ್ರಾಪಿಂಗ್ ನಾವು ಮಾಡ್ತೀವಿ ಅಂತ ಒಪ್ಕೊಂಡ್ಮೇಲೆ ಪಿನ್ನಿಂದ ಹಿಡಿದು ಪ್ರತಿಯೊಂದನ್ನು ತೊಗೊಂಡು ಹೋಗಬೇಕು. ಹಾಗಾಗಿ ಹೇರ್ ಸ್ಟೈಲು ಮತ್ತು ಸ್ಯಾರಿ ಡ್ರಾಪಿಂಗ್ ಪ್ರತಿಯೊಂದು ಏನೇನು ಬೇಕೋ ಅದೆಲ್ಲ ಈ ಬಾಕ್ಸಲ್ಲಿ ಇರುತ್ತೆ. ನೆಕ್ಸ್ಟ್ ಬಂದು ಇನ್ನು ಸ್ಪ್ರೇಗಳಿರುತ್ತೆ. ಸ್ಪ್ರೇ ಬಂದು ಒಂದು 3-4 ಥರ ಸ್ಪ್ರೇಗಳನ್ನ ನಾನು ಇಟ್ಕೊಂಡಿದ್ದೀನಿ. ಒಂದು ಸೆಟ್ಟಿಂಗ್ ಸ್ಪ್ರೇ ಮತ್ತು ಶೈನಿಂಗ್ ಸ್ಪ್ರೇ, ಈ ಥರ ಒಂದು ಹೀಟ್ ಪ್ರೊಟೆಕ್ಟಿಂಗ್ ಸ್ಪ್ರೇ, ಈ ಥರ ನಾನು ಸ್ಪ್ರೇಗಳನ್ನ ಇಟ್ಕೊಂಡಿದ್ದೀನಿ ಇಲ್ಲಿ. ಹಾಗೆ ಇದು ಬಂದು ಕ್ಲಚಸ್, ನಿಮಗೆ ಗೊತ್ತಿರುತ್ತಲ್ಲ, ನಾವು ಡಿವೈಡ್ ಅಂದರೆ ಹೇರ್ ಸ್ಟೈಲ್ ಮಾಡೋಕ್ಕೆ ಡಿವೈಡ್ಗೆ ಅಂತ ಹೇಳ್ಬಿಟ್ಟು ಮಾಡ್ತೀವಲ್ಲ ಅದು. ಇದನ್ನೆಲ್ಲ ಯಾರಿಗೂ ಹಂಗೆ ಕೊಟ್ಟು ಬರೋದಕ್ಕಾಗಲ್ಲ, ಇದೆಲ್ಲ ನಾವು ವಾಪಸ್ ತರಲೇಬೇಕು. ಸೊ ಈ ಬ್ಯಾಗಲ್ಲಿ ಇಷ್ಟು ಐಟಮ್ಸ್ನ ನಾನು ಜೋಡಿಸಿ ಇಟ್ಟಿರ್ತೀನಿ. ಆ್ಯಂಡ್ ಸೆಕೆಂಡ್ ಅಂದರೆ ಫಸ್ಟ್ ದೊಡ್ಡ ಜಿಪ್ಪಲ್ಲಿ ಬಂದರೆ ಈ ಥರದೊಂದು ಪೌಚ್ ಯಾವಾಗಲೂ ಇರುತ್ತೆ. ಈ ಪೌಚಲ್ಲಿ ನಾನು ಹೇರ್ ಆಕ್ಸೆಸರೀಸ್ ಥಿಂಗ್ಸ್ ಎಲ್ಲ ಇಟ್ಕೊಂಡಿರ್ತೀನಿ. ಇವಾಗ ಫ್ಲವರ್ಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಫ್ಲವರ್ಸ್ ಆಗಿರ್ಬೋದು, ಈ ಥರದನ್ನು ಈ ಒಂದು ಪೌಚಲ್ಲಿ ಇಟ್ಕೊಂಡಿರ್ತೀನಿ. ಆನಂತರ ನಾನು ಯಾವಾಗಲೂ ತಿಳ್ಕೊಂಡಿರ್ತೀನಿ ಫಸ್ಟೇ ಎಷ್ಟು ಜನ ಏನು ಅಂತ. ಒಂದು 2 ಮೆಂಬರ್ಸ್ ಇದ್ದರೆ ಅವ್ರಿಗೆ ವಿತ್ ಎಕ್ಸ್ಟೆನ್ಷನ್ ಅಂದರೆ 2 ಎಕ್ಸ್ಟೆನ್ಷನ್ ಪ್ಲಸ್ ಒಂದು ಎಕ್ಸ್ಟ್ರನ್ನ ತೊಗೊಂಡೋಗಿರ್ತೀನಿ, ಅಲ್ಲಿ ಯಾರಾದರೂ ಮಾಡಿಸ್ಕೊಳ್ಳೋಗಿದ್ರೆ ಅಂತ ಹೇಳ್ಬಿಟ್ಟು ಆ ಥರ. ಸೊ ಇವಾಗ ನಾನು 2 ಎಕ್ಸ್ಟೆನ್ಷನ್ ಇದೆ, ಇದರಲ್ಲಿ ಒಂದನ್ನು ಮಾತ್ರ ತೊಗೊಂಡೋಗ್ತಾ ಇದ್ದೀನಿ, ಬ್ರೈಡ್ಗೆ ಅದು. ಸೊ ಹಾಗಾಗಿ ಒಂದನ್ನು ಮಾತ್ರ ತೊಗೊಂಡೋಗ್ತೀನಿ. ಈ ಎಕ್ಸ್ಟೆನ್ಷನ್ನ ತುಂಬ ಜನ ಕೇಳಿದ್ರಿ, ನೀವು ಅಂದರೆ ಮೇಕಪ್ ಎಲ್ಲ ಮಾಡಿ ವಾಪಸ್ ಬರ್ತೀರಲ್ಲ, ಅವಾಗ ಇದನ್ನೆಲ್ಲ ಈಸ್ಕೊಂಡು ಬರ್ತೀರಾ ಅಲ್ಲೇ ಇದ್ದು, ಇಲ್ಲಾಂದರೆ ಅವ್ರಿಗೆ ಕೊಟ್ಟು ಬಂದುಬಿಡ್ತೀರಾ ಅಂತ. ಇದುವರೆಗೂ ಯಾರಿದ್ರಲ್ಲೂ ನಾನು ಯಾರಿಗೂ ಕೊಟ್ಟು ಬಂದಿಲ್ಲ. ಮೊನ್ನೆ ರೀಸೆಂಟಾಗಿ ಮಾತ್ರ ಒಂದು ಮದುವೆಗೆ ಹೋಗಿದ್ನಲ್ಲ, ಎಲ್ಲಪ್ಪ ಅಂದರೆ ಕುಣಿಗಲ್ ಹತ್ರ ಹೋಗಿದ್ನಲ್ವ, ಅಲ್ಲಿ ಮಾತ್ರ ನಾನು ಹೋಗಿ ಇಸ್ಕೊಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಎಕ್ಸ್ಟೆನ್ಷನ್ನ 2 ಟೈಮ್ಸ್ ಯೂಸ್ ಮಾಡಿದ್ದೆ. ಅಂದರೆ ರಿಸೆಪ್ಷನ್ಗೆ 3 ಟೈಮ್ಗೆ, ಅದಕ್ಕಿಂತ ಮುಂಚೆ 1 ಟೈಮ್ ಯೂಸ್ ಮಾಡಿದ್ದೆ ನಾನು. ಅದು ಇದಕ್ಕೆ ಹೋಗಿದ್ದಲ್ಲ, ಪ್ರೀ ವೆಡ್ಡಿಂಗ್ ಶೂಟ್ಗೆ, ಅಲ್ಲಿ ನಾನು ಫ್ರೀ ಕಲ್ಸ್ನ ಯೂಸ್ ಮಾಡಿದ್ದೆ. ಸೊ ಹಾಗಾಗಿ ಅದನ್ನು ನಾನು ಅಲ್ಲಿಗೆ ತೊಗೊಂಡೋಗಿ 2 ಟೈಮ್ಸ್ ಅವ್ರಿಗೆ ಯೂಸ್ ಮಾಡಿದ್ರಿಂದ ನಾನು ಅವ್ರಿಗೆ ಕೊಟ್ಟು ಬಂದ್ಬಿಟ್ಟೆ. ಯಾಕಂದರೆ 2 ಟೈಮ್ಸ್ ಯೂಸ್ ಮಾಡಿದ್ದೀನಿ. ನಾನು ಅವ್ರಿಗೆ ಹೇಳ್ದೆ, ಇದನ್ನು ಆಲ್ರೆಡಿ 2 ಟೈಮ್ಸ್ ನಿಮಗೋಸ್ಕರ 2 ಸತಿ ಯೂಸ್ ಮಾಡಿದ್ದೀನಿ ಆ್ಯಂಡ್ 1 ಟೈಮ್ ಬೇರೆಯವ್ರಿಗೆ ಯೂಸ್ ಮಾಡಿದ್ದೀನಿ. ಸೊ 3 ಟೈಮ್ಸ್ ಆಗೋಗಿದೆ. ಇದು ನನಗೇನು ಯೂಸ್ ಇಲ್ಲ, ನಿಮ್ಗೇನಾದರೂ ಫಂಕ್ಷನ್ಸ್ ಏನಾದರೂ ಇದ್ದಾಗ ನೀವೇ ಹಾಕ್ಕೋತೀನಿ ಅನ್ನೋಂಗಿದ್ರೆ ಇದನ್ನು ತೊಗೊಳ್ಳಿ ಅಂತ ನಾನು ಅವ್ರಿಗೆ ಕೊಟ್ಟು ಬಂದುಬಿಟ್ಟೆ. ನಾನೇನು ಅದಕ್ಕೆ ಅಮೌಂಟ್ ಆಗಲಿ ಇನ್ನೊಂದಾಗಲಿ ಏನು ಇಸ್ಕೊಂಬರಲಿಲ್ಲ. ಯಾಕಂದ್ರೆ ನಾವು ಆಲ್ರೆಡಿ ಇಷ್ಟು ಅಮೌಂಟ್ಗೆ ಅಂತ ಫಿಕ್ಸ್ ಮಾಡ್ಕೊಬಿಟ್ಟಿರ್ತೀವಿ. ಹಾಗಾಗಿ ತುಂಬ ದೂರ ಅಂದರೆ ಏನು ಮಾಡೋದಕ್ಕಾಗಲ್ಲ, ಅವ್ರಿಗೆ ಕೊಟ್ಟು ಬರಬೇಕು. ಅಂದರೆ ಅಮೌಂಟು ಕರೆಕ್ಟಾಗಿ ನಾವು ಪ್ರಾಪರಾಗಿ ಲೆಕ್ಕಾಚಾರ ಮಾಡಿಕೊಂಡೇ ಹೋಗಬೇಕು, ಕಮ್ಮಿ ಜಾಸ್ತಿ ಆಗಬಾರ್ದು. ಹಾಗಾಗಿ ಎಕ್ಸ್ಟೆನ್ಷನ್ನ ಯಾರಿಗೂ ಕೊಟ್ಟು ಬರಲ್ಲ, ಇವಾಗ ಹೋಗೋದು ಅಷ್ಟೇ. ಆದರೆ ಇಸ್ಕೋತೀನಿ, ಇಲ್ಲಾಂದರೆ ಕೊಟ್ಟು ಬರ್ತೀನಿ ಅಷ್ಟೇ. ಆಮೇಲೆ ಈ ಥರ ಫ್ಲವರ್ಸು ಅಷ್ಟೇ. ಇವಾಗ ಈ ಥರ ಫ್ಲವರ್ಸು ಆ್ಯಂಡ್ ಈ ಥರ ಫ್ಲವರ್ಸ್ ಎಲ್ಲ ನಾವು ವಾಪಸ್ ಕೇಳೋದಕ್ಕಾಗಲ್ಲ. ಅವ್ರಿಗೇನಾದರೂ ಬೇಕೇ ಬೇಕು ಅಂದರೆ ಇದೆಯಲ್ಲ, ಇದು ನೋಡ್ಬೋದು, ಇದು ಒಂದು ಪೀಸ್ ಏನೋ 180-200 ರುಪೀಸ್ ಏನೋ ಬೀಳುತ್ತೆ. ಕೆಲವು ಸತಿ ಕಮ್ಮಿಗೂ ಕೊಡ್ತಾರೆ, 100 ರುಪೀಸ್ಗೂ ಕೊಡ್ತಾರೆ, 80 ರುಪೀಸ್ಗೂ ಕೊಡ್ತಾರೆ. ಒಂದೊಂದು ಸತಿ ಒಂದೊಂದು ರೇಟ್ ಇದ್ದಂಗೆ. ಅದೇ ಇದು ಅವ್ರಿಗೆ ಬೇಕು ಅನ್ನೋಂಗಿದ್ರೆ ಅಮೌಂಟ್ ಇಸ್ಕೋಬೇಕು. ಇಷ್ಟಾಗಿದೆ ಮ್ಯಾಮ್, ಇದರಲ್ಲಿ ಅರ್ಧ ಆದರೂ ಕೊಡಿ ನಮಗೆ. ಇವಾಗ 180 ಆಗಿದ್ರೆ ಅಟ್ಲೀಸ್ಟ್ 100 ರುಪೀಸ್ ಕೊಡಿ, ನಮ್ಗೆ ಇದು ವರ್ತ್ ಆಗಬೇಕಲ್ಲ. ಹಾಗಾಗಿ ಇನ್ನು ಈ ಥರ ಫ್ಲವರ್ಸ್ನ ನಾವು ಕೇಳೋದಕ್ಕೆ ಆಗಲ್ಲ ಅಲ್ವಾ. ಇವಾಗ ಹಾಕಿರ್ತೀವಿ, ಬಿಚ್ಚಿ ಎಲ್ಲಿ ಎಸ್ತಿರ್ತಾರೋ ಎಲ್ಲಿ ಮರ್ತಿರ್ತಾರೋ. ಹಾಗಾಗಿ ಈ ಥರ ಫ್ಲವರ್ಸ್ ಏನಕ್ಕೆ ಕೇಳೋದಕ್ಕಾಗಲ್ಲ. ಸೊ ಇನ್ಕ್ಲೂಡ್ ನಾವೆಲ್ಲ ಪ್ರತಿಯೊಂದೂ ಟ್ಯಾಲಿ ಮಾಡಿನೇ ಇದನ್ನು ಮಾಡ್ಕೋಬೇಕು. ಆ್ಯಂಡ್ ಚೆನ್ನಾಗಿ ಲುಕ್ ಬರಬೇಕು. ಇವಾಗ ಒಬ್ರಿಗೆ ನಾವು ಹೇರ್ ಸ್ಟೈಲ್ ಮಾಡ್ತೀವಿ ಅಂದರೆ ನಾವು ಆದಷ್ಟು ಈ ಥರದನ್ನೆಲ್ಲ ಯೂಸ್ ಮಾಡಿದರೆ ಲುಕ್ ಚೆನ್ನಾಗಿ ಬರುತ್ತೆ, ನಮಗೆ ಫೋಟೋಸ್ ಚೆನ್ನಾಗಿ ಬರುತ್ತೆ, ಬೇರೆಯವ್ರಿಗೂ ಕೂಡ ಕಳಿಸ್ಬೋದು, ಅವ್ರಿಗೂ ಕೂಡ ಇಂಪ್ರೆಸ್ ಆಗುತ್ತೆ. ಸೊ ಹಾಗಾಗಿ ಈ ಥರದಕ್ಕೆಲ್ಲ ನಾವೇನು ಎಕ್ಸ್ಟ್ರಾ ಚಾರ್ಜ್ ಮಾಡೋದಕ್ಕಾಗಲ್ಲ. ಆದರೆ ಈ ಥರ ಏನು ಮೆಟೀರಿಯಲ್ ಇದೆ ಇದಕ್ಕೆ ಮಾತ್ರ ಸ್ವಲ್ಪ ಅಟ್ಲೀಸ್ಟ್ ಅರ್ಧ ಅಮೌಂಟ್ ಆದರೂ ಹಾಕಿ ಅಂತ ಕೇಳ್ತೀವಿ ಅಷ್ಟೇ.
ಆನಂತರ ಈ ಥರ ಬೀಡ್ಸ್ಗಳು ಅಷ್ಟೇ, ನಾವು ಈ ಥರ ಬೀಡ್ಸ್ಗಳ್ನು ಕೂಡ ಹಾಕಿರ್ತೀವಿ, ಆದರೆ ಇದನ್ನು ಕೂಡ ವಾಪಸ್ ಕೇಳೋದಕ್ಕಾಗಲ್ಲ. ಯಾಕಂದರೆ ಇದು ಸುತ್ತಬಿಟ್ಟು ಹಾಕಿರ್ತೀವಲ್ಲ, ಅವ್ರು ತೆಗಿಬೇಕಾದ್ರೆ ಕಟ್ ಕೂಡ ಮಾಡಿಬಿಡ್ತಾರೆ ಕೆಲವರು, ಅವಾಗ ವೇಸ್ಟೇ ನಮಗೆ. ಸೊ ಹಾಗಾಗಿ ಇದೆಲ್ಲ ಎಷ್ಟು ಇರುತ್ತೆ ಗೊತ್ತಾ ಪ್ರೈಸು. ಇದ್ರ ಮೇಲಿಲ್ಲ ನಿಮಗೆ ತೋರಿಸೋಣ ಅಂದರೆ ಆಲ್ಮೋಸ್ಟ್ 65, 85, 100 ಒಟ್ನಲ್ಲಿ 100 ಇದರಲ್ಲೇ ಇರುತ್ತೆ. ಸೊ ಹಾಗಾಗಿ ಇದೆಲ್ಲ 1 ಟೈಮ್ 2 ಟೈಮ್ ಯೂಸ್ ಮಾಡೋ ಅಷ್ಟೊತ್ತಿಗೆ ಆಗೋಗಿರುತ್ತೆ. ಈ ಥರ ತುಂಬ ಕಲರ್ಸ್ ತೊಗೋಬೇಕು, ಆದರೆ ನಾನು ಇವಾಗ ಸದ್ಯಕ್ಕೆ ಒಂದು 3 ಕಲರ್ ಮಾತ್ರ ಇಟ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ಈ ಥರ ಹೇರ್ ಬನ್ಸ್ಗಳು ಅಷ್ಟೇ, ಈ ಬನ್ಸ್ ಅಷ್ಟು ಎಷ್ಟು ಯೂಸ್ ಆಗಿ ಎಷ್ಟು ಇದಾಗ್ಬಿಡುತ್ತೋ ಗೊತ್ತಿಲ್ಲ. ಈ ಥರದ್ದು ಅಷ್ಟೇ, ಅವರಿಗೆ ಕೆಲವು ಸತಿ ಆದರೆ ನಾನು ಏನಾದರೂ ವಾಪಸ್ ಬಂದುಬಿಟ್ರೆ ಅವ್ರಿಗೆ ಕೊಟ್ಟು ಬಂದುಬಿಡ್ತೀನಿ, ಇಲ್ಲಾಂದರೆ ವಾಪಸ್ ಇಸ್ಕೊಂಬಂದಿದ್ದೀನಿ. ಆಲ್ಮೋಸ್ಟ್ ಕೆಲವೊಂದೆಲ್ಲ ವಾಪಸ್ ಹತ್ರ ಇದ್ದವ್ರದ್ದೆಲ್ಲ ಆಲ್ಮೋಸ್ಟ್ ನೀವು ಹತ್ರ ಈಸ್ಕೋಬೋದು. ಆದರೆ ನೀವು 4 ಟೈಮ್ಸ್ ಯೂಸ್ ಮಾಡಿದ್ದೀನಿ ಅಂದರೆ ಅವ್ರಿಗೆ ಕೊಟ್ಬಿಡಿ, ಪಾಪ ಅವ್ರು ಏನಕ್ಕಾದ್ರೂ ಯೂಸ್ ಮಾಡ್ಕೋತಾರೆ. ಇನ್ನೊಂದು ಟೈಮ್ ಯಾವುದಾದ್ರೂ ಹೇರ್ ಸ್ಟೈಲ್ ಅವರು ಏನು ಯೂಸ್ ಮಾಡಲ್ಲ, ಯಾಕಂದರೆ ಅವ್ರಿಗೆ ಗೊತ್ತಿರೋ ಯೂಸ್ ಮಾಡ್ತಾರೆ, ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ತಿಳ್ಕೊಂಡು ಯಾವಾಗಾದ್ರೂ ಯೂಸ್ ಮಾಡಿಕೊಂಡ್ರು ಮಾಡ್ಕೋತಾರೆ ಅಷ್ಟೇ. ಇನ್ನು ಇಷ್ಟೇ ನಾನು ಬ್ಯಾಗಲ್ಲಿ ಇಟ್ಟಿರೋದು. ಆಮೇಲೆ ಬಂದರೆ ಹೇರ್ ಮಿಷಿನ್ಸ್ ಇಟ್ಕೊಂಡಿದ್ದೀನಿ, ಕ್ರಿಂಪಿಂಗು, ಸ್ಟ್ರೈಟ್ನಿಂಗು, ಈ ಥರ ನೋಡ್ಬೋದು ಇಲ್ಲಿ ಹೇರ್ ಸ್ಟ್ರೈಟ್ನರು, ಕ್ರಿಂಪಿಂಗು, ಕರ್ಲರ್ ಎಲ್ಲ ಇಟ್ಕೊಂಡಿದ್ದೀನಿ. ಆಮೇಲೆ ಈ ಥರ ಕೂಮ್ ಕೂಡ ಇಟ್ಕೊಂಡಿರ್ತೀನಿ, ಯಾಕಂದರೆ ಹೋಗಿದ ತಕ್ಷಣ ಅವ್ರಿಗೆ ಸಿಕ್ಕೇನಾದರೂ ಇದ್ದರೆ ಬಿಡಿಸೋದಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ನಾನು ಅವ್ರಿಗೆ ಅಂತಲೇ ಇಟ್ಬಿಟ್ಟಿದ್ದೀನಿ. ಇದೇನು ನಾನೇನು ಪರ್ಸ್ನಲ್ ಯೂಸ್ ಮಾಡಿಲ್ಲ. ಸೊ ಹಾಗಾಗಿ ಇದನ್ನು ಅವ್ರಿಗೆ ಅಂತಲೇ ಇಟ್ಬಿಟ್ಟಿದ್ದೀನಿ. ಇನ್ನು ಲಾಸ್ಟ್ ಇಲ್ಲಿ ಬಂದು ಇನ್ನೊಂದು ರಿಂಗ್ ಲೈಟ್ ಏನಾದರೂ ಇಟ್ಕೊಂಡ್ರೆ ಇಟ್ಕೋತೀನಿ. ಆ್ಯಂಡ್ ಲಾಸ್ಟಲ್ಲಿ ಕೆಲವು ಸತಿ ನಾನು ಏನಾದರೂ ಅಲ್ಲೇ ಸ್ಟೇ ಹಾಕ್ತೀನಿ ಅಂತಿದ್ರೆ ನಂದು ಒಂದು ಜೊತೆ ಬಟ್ಟೆ ಏನಾದರೂ ತೊಗೊಂಡೋಗ್ತೀನಿ, ಇಲ್ಲ ಏನೂ ತೊಗೊಂಡೋಗಲ್ಲ. ಇಲ್ಲ ನನ್ನ ಒಂದು ಫೋನ್ ಚಾರ್ಜಿಂಗ್ದಾಗಿರ್ಬೋದು, ಇಯರ್ಫೋನ್ಸ್ ಆಗಿರ್ಬೋದು, ಈ ಥರದ್ದು ಏನೇ ಇದ್ದರೂ ಈ ಒಂದು ಲಾಸ್ಟ್ ಸ್ಟಿಪ್ಪಲ್ಲಿ ಇರುತ್ತೆ, ನನಗೆ ಬೇಗ ಹಿಂಗೆ ತೆಗೆದು ಎತ್ಕೊಳ್ಳೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದರಲ್ಲೂ ನೋಡ್ಬೋದು ನಾನು ಕೆಲವೊಂದಿಷ್ಟು ಇಟ್ಟಿದ್ದೀನಿ ನೋಡಿ, ಈ ಥರ ಒಂಥರ ಡೈಮಂಡಲ್ಲಿ ಹೊಳಿತಾ ಇದೆ. ಇದು ಒಂದು ಪ್ಯಾಕ್ ಬಂದು 60-85 ರುಪೀಸ್ ಇದೊಂದು ಪ್ಯಾಕು. ಇದರಲ್ಲಿ ಏನು ನಮ್ಮಮ್ಮ ಅಂದರೆ ಒಂದು 20 ಇರುತ್ತೆ ಅಷ್ಟೇ. ಇದನ್ನು ನಾನು ಇದ್ರಲ್ಲಿ ಹಾಕಿದ್ದೆ ಅವ್ರಿಗೆ, ಅದರಲ್ಲಿ ಒಂಚೂರು ಅದನ್ನು ಬಿಚ್ಚಿಸ್ಕೊಂಡಿದ್ದೆ ನಾನು, ಯಾಕಂದರೆ ಅಲ್ಲೇ ಇದ್ನಲ್ಲ ಮುಹೂರ್ತಂಗೆ. ಸೊ ಹಾಗಾಗಿ ನಾನೇ ತೊಗೊಂಡು ನಾನೇ ಸೇಫಾಗಿ ಹಾಕಿದ್ದೀನಿ. ಈ ಥರ ಬನ್ಸ್ಗಳು ಯಾವಾಗಲೂ ಒಂದು 2-3 ಕ್ಯಾರಿ ಮಾಡ್ತೀನಿ, ಯಾಕಂದರೆ ಆಂಟಿದಿರು ಅಜ್ಜಿದಿರು ಕೇಳ್ತಾರೆ ಹೇರ್ ಸ್ಟೈಲ್ ಮಾಡಮ್ಮ ಅಂತ. ಅವಾಗ ಈ ಥರ ಬನ್ಸ್ ಇದ್ದರೆ ಸ್ಮಾಲ್ ಬನ್ಸು ಹೇರ್ ಸ್ಟೈಲ್ ಮಾಡ್ಬೋದು, ಅದಕ್ಕೂ ಕೂಡ ಚಾರ್ಜ್ ಮಾಡ್ತೀವಿ, ಇಷ್ಟು ಹೇರ್ ಸ್ಟೈಲ್ಗೆ ಇಷ್ಟು ಅಂತ. ಸೊ ಇದರಲ್ಲಿ ಏನಿದೆ ಅಂದರೆ ಇದರಲ್ಲೂ ಫ್ಲವರ್ಸ್ಗಳು ಇಟ್ಟಿದ್ದೀನಿ, ಈ ಥರ ಗೋಲ್ಡ್, ಈ ಥರ ಪಿಂಕು, ಈ ಥರ ಫ್ಲವರ್ಸ್ಗಳೇನಂದರೆ ನಾವು ವಾಪಸ್ ಕೇಳೋಕ್ಕಾಗಲ್ಲ, ಆದರೆ ಈ ಥರ ಚೆನ್ನಾಗಿರುತ್ತೆ. ಊರಿಗೆ ಯೂಸ್ ಮಾಡಿದೆ, ಸೊ ಹಾಗಾಗಿ ಅದೇ ಇದೆ. ಸೊ ಇಷ್ಟೇ ನನ್ನ ಒಂದು ಈ ಬ್ಯಾಗಲ್ಲಿ ಇರೋದು. ಕೆಲವು ಸತಿ ಎಕ್ಸ್ಟೆನ್ಷನ್ 2-3 ಜಾಸ್ತಿ ಇರುತ್ತೆ, ಕೆಲವು ಸತಿ ಈ ಥರ ಫ್ಲವರ್ಸು ಅಂದರೆ ಒರಿಜಿನಲ್ ಫ್ಲವರ್ಸೇ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾರೆ. ಈ ಥರ ಎಲ್ಲೋ ಅಪರೂಪಕ್ಕೆ ರಿಸೆಪ್ಷನ್ಗೆಲ್ಲ ಈ ಥರದ್ದು ಯೂಸ್ ಮಾಡ್ತಾರೆ. ಮುಹೂರ್ತಂಗೆ ಆಲ್ಮೋಸ್ಟ್ ಎಲ್ಲರೂ ಮಲ್ಲಿಗೆ ಹೂವು, ಮಲ್ಲಿಗೆ ದಿಂಡು ಈ ಥರನೇ ಯೂಸ್ ಮಾಡ್ತಾರೆ. ಸೊ ಇವತ್ತು ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಯಾವ ಥರ ನಾನು ಪ್ರಾಡಕ್ಟ್ಸ್ಗಳನ್ನ ಇಟ್ಕೊಂಡಿದ್ದೀನಿ ಈ ಬ್ಯಾಗಲ್ಲಿ ಅಂತ ಹೇಳ್ಬಿಟ್ಟು. ಹಾಗೆ ಆ ಪ್ರಾಡಕ್ಟೆಲ್ಲ ನೇಮು, ಅದ್ರ ಬಗ್ಗೆ ಏನೇನು ಅಂತ ಕಂಪ್ಲೀಟ್ ಡೀಟೇಲ್ಸ್ ನಾನು ಬೇಕಾದ್ರೆ ಸಪ್ರೇಟ್ ವಿಡಿಯೋನ ನಾನು ಬೇಕಾದ್ರೆ ಹಾಕ್ತೀನಿ ನಿಮಗೆ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಹೇಳಬೇಕು ಅಂದರೆ ನನ್ನ ಹತ್ರ ಇರುವಂಥ ಹೇರ್ ಆಕ್ಸೆಸರೀಸ್ದೆಲ್ಲ ಒಂದು ವೀಡಿಯೋ, ಹಳೇದೊಂದು ವೀಡಿಯೋ ನಾನು ಮಾಡಿ ಹಾಕಿದ್ದೆ. ಇವಾಗ ಏನಾದರೂ ಪ್ರೊಫೆಷನಲ್ ಮೇಕಪ್ ಕಲ್ತ ಮೇಲೆ ನಿಮ್ಗೆ ಯಾವುದಾದ್ರು ಒಂದು ವೀಡಿಯೋ ಬೇಕು ಅಂತ ಅನಿಸಿದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಅದರದ್ದೇ ಒಂದು ಸಪ್ರೇಟ್ ವೀಡಿಯೋನೇ ನಾನು ಮಾಡಿ ಹಾಕ್ಬಿಡ್ತೀನಿ. ಅವಾಗ ನಿಮಗೆ ಗೊತ್ತಾಗುತ್ತೆ, ಇದರ ವ್ಲಾಗಲ್ಲಿ ಆ್ಯಡ್ ಮಾಡೋದಕ್ಕಿಂತ. ಗೊತ್ತಾಯ್ತಲ್ಲ, ನಾನು ಯಾವುದನ್ನು ಕೂಡ ಹಾಗೆ ಬಿಟ್ಟು ಬರಲ್ಲ. ಆಲ್ಮೋಸ್ಟ್ ಹತ್ರ ಇದ್ದರೆ ಎಲ್ಲ ಈಸ್ಕೋತೀವಿ, ಯಾಕಂದರೆ ನಾವು ಅದನ್ನು ರೀಯೂಸ್ ಮಾಡ್ಬೋದು. ಹಾಗಾಗಿ ಇಲ್ಲಾಂದರೆ ನಮಗೆ ರೀಯೂಸ್ ಮಾಡೋಕ್ಕಾಗಲ್ಲ ಅಂದರೆ ಅವ್ರಿಗೆ ಕೊಟ್ಟು ಬಂದುಬಿಡ್ತೀವಿ, ಏನೂ ಮಾಡೋಕ್ಕಾಗಲ್ಲ, ಅವರಾದರೂ ರೀಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇವಾಗ ನಾವು ಒಂದು 2 ಟೈಮ್ಸ್ ಇವಾಗ ಯಾರಿಗೂ ನಾನು ಇವಾಗ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಅಂದರೆ ಇವಾಗ ನಾನು ಹೊಸದೇ ತೊಗೊಂಡು ಹೋಗಿರ್ತೀನಿ. ಅಟ್ಲೀಸ್ಟ್ 1 ಟೈಮ್ ಯೂಸ್ ಮಾಡಿದ್ರೂ ನಾನು ಅವ್ರ ಹತ್ರ ಈಗ ವಾಪಸ್ ಇಸ್ಕೊಂಬರಲಿಲ್ಲ ಅಂದರೆ ಏನೂ ಮಾಡೋದಕ್ಕಾಗಲ್ಲ, ಅವ್ರಿಗೆ ಕೊಟ್ಟು ಬರಬೇಕು. ಯೂಸ್ ಮಾಡಿದ್ದೀವೋ ಮಾಡಿಲ್ಲ ಅನ್ನೋದು ಬೇಕಾಗಿಲ್ಲ, ಅಂದರೆ ನಾವು ಹೆಂಗೆ ಇದನ್ನು ಮಾಡ್ಕೊಂಡಿದ್ದೀವಿ ಅನ್ನೋದು ಅಷ್ಟೇ. ಸೊ ಇವಾಗ ನಾನು ಒಂದು 2-3 ತೋರಿಸಿದ್ನಲ್ಲ, ಅದರಲ್ಲಿ ಒಂದೇ ಯೂಸ್ ಆಗಿರೋದು, ಇನ್ನು ಮಿಕ್ಕಿದೆಲ್ಲ ಹೊಸದೇ, ಯಾಕಂದರೆ ಹಳೇದೆಲ್ಲ ಒಂದು ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ, ಇನ್ನೊಂದು ನನ್ನ ಹತ್ರ ಇದೆ. ಸೊ ಇನ್ನು ಮಿಕ್ಕಿದ 2 ಹಂಗೆ ಹೊಸದಿದೆ. ಆ ಥರ ಹೆಂಗೆ ಯೂಸ್ ಆಗಿ ಹೆಂಗೆ ಇದು ಮಾಡ್ತಾರೋ ಅವ್ರಿಗೆ ಕೊಟ್ಬಿಡ್ತೀನಿ. ಹೊಸದಾದರೆ ಏನೂ ಮಾಡೋಕ್ಕಾಗಲ್ಲ, ಒಂದು ಸತಿ ಯೂಸ್ ಮಾಡಿ ಅವ್ರಿಗೆ ಕೊಟ್ಬಿಡೋದು. ಅದರಲ್ಲಿ ಇದನ್ನೇ ಮಾಡೋದಕ್ಕಾಗಲ್ಲ, ಯಾಕಂದರೆ ದುಡ್ಡಿಂದಾಗಲಿ ಪ್ರಾಡಕ್ಟಾಗಲಿ ನಾವು ಲೆಕ್ಕಾಚಾರ ಮಾಡೋದಕ್ಕಾಗಲ್ಲ. ಕೆಲವು ಸತಿ
ಅದರ ಐಟಮ್ಸ್ ಏನಿರುತ್ತೆ ನಾವು ಬರೆದಿಟ್ಕೊಂಡಿರ್ತೀವಲ್ಲ ಅದನ್ನು ನಾವೇನಿದೆ ಒಂದೇನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ತಿರ್ಗಾ ಇನ್ನೊಂದ್ಸತಿ ಅದೇ ದುಡ್ಡನ್ನ ತೊಗೊಂಡೋಗಿ ಇನ್ವೆಸ್ಟ್ ಮಾಡೋದು. ಇವಾಗ ನಾವಿಲ್ಲಿ ಹೇರ್ ಸ್ಟೈಲ್ ಮಾಡಿ ಅದನ್ನೆಲ್ಲ ಕೊಟ್ಟು ಬಂದುಬಿಟ್ಟಿದ್ದೀವಿ ಅಂದರೆ ಅವ್ರಿಗೆ ಬರೋ ದುಡ್ಡಲ್ಲಿ ಅದರಲ್ಲಿ ಒಂದು 2,000 3,000 ಇನ್ವೆಸ್ಟ್ ಮಾಡಬೇಕು ಅಷ್ಟೇ, ಮಿಕ್ಕಿದ್ದೇನಿಲ್ಲ. ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಏನಾದರೂ ವೀಡಿಯೋ ಬೇಕು ಅಂದರೆ ಕೇಳಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇದ್ರ ಬ್ಯಾಗ್ ಅಂತೂ ತುಂಬ ಜನ ಕೇಳ್ತಾ ಇದ್ದೀರಾ ಪ್ರಾಡಕ್ಟ್ಸ್ದು. ಖಂಡಿತವಾಗ್ಲೂ ನಾನು ಮಾಡ್ತೀನಿ, ಅಪ್ಕಮಿಂಗ್ ಬ್ಲಾಗ್ಸ್ ಅಂತೂ ನಾನು ಮಾಡೇ ಮಾಡ್ತೀನಿ. ಯಾವಾಗಾದರೂ ಫ್ರೀ ತೊಗೊಂಡು ಅದಕ್ಕೆ ಅಂತ ಸಪ್ರೇಟ್ ವೀಡಿಯೋನೇ ನಾನು ಮಾಡಿ ಹಾಕ್ತೀನಿ. ಇವಾಗ ಏನಿಲ್ಲ, ಜಸ್ಟ್ ಈ ಫ್ಲವರ್ಸ್ನೆಲ್ಲ ಹಾಕ್ಕೊಂಡು ಬ್ಯಾಗ್ ಇಕ್ಕೋದು, ಇನ್ನೇನಿಲ್ಲ. ಆಲ್ಮೋಸ್ಟ್ ಇನ್ನೇನು ಚೇಂಜ್ ಮಾಡೋದಿಲ್ಲ, ಎಕ್ಸ್ಟೆನ್ಷನ್ ಒಂದು ಹಾಕ್ಕೋಬೇಕು ಅಷ್ಟೇ ಬುಕ್ ಆಗಿರೋದಕ್ಕೆ. ಇನ್ನು ಇದರಲ್ಲೆಲ್ಲ ಪ್ರಾಡಕ್ಟ್ಸ್ ಏನಿದೆ ಅದನ್ನೆಲ್ಲ ನಾನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಸೊ ಹಾಗೆ ಎತ್ಕೊಂಡು ಹೋಗೋದಷ್ಟೇ, ಏನಿನ್ನ ಚೇಂಜ್ ಮಾಡೋವಂಥದ್ದು ಏನಿಲ್ಲ. ಹಾಗಾಗಿ ಇದರಲ್ಲಿ ಯಾವುದೇ ಥರ ಸೀಕ್ರೆಟು ಹಂಗೆ ಹಿಂಗೆ ಅಂತ ಏನಿಲ್ಲ, ಖಂಡಿತವಾಗ್ಲೂ ನಾನು ತೋರಿಸ್ತೀನಿ. ಅಂಥ ಸೀಕ್ರೆಟ್ ಏನಿಲ್ಲ, ನಂಗೆ ಟೈಮ್ ಕೊಡಿ ಅಷ್ಟೇ ವೀಡಿಯೋ ಮಾಡಿ ಹಾಕೋದಕ್ಕೆ. ಇವಾಗ ಇತ್ತೀಚೆಗೆ ನಾನು ಡೈಲಿ ಈ ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಹಾಗೆ ಈ ಒಂದು ವಿಡಿಯೋನೂ ಕೂಡ ಹಾಕ್ತೀನಿ. ಖಂಡಿತವಾಗ್ಲೂ ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ದೀನಿ, ಪ್ರಾಡಕ್ಟ್ಸ್ ಬಗ್ಗೆ ಹೇಳಿ, ಪ್ರಾಡಕ್ಟ್ ಡೀಟೇಲ್ಸ್ ಹೇಳಿ, ಬಜೆಟ್ ಹೇಳಿ ಅಂತ. ಸೊ ನಿಮಗೆ ಈ ಥರ ಹೇರ್ ಆಕ್ಸೆಸರೀಸ್ ಒಂದು ಬ್ಯಾಗ್ ಅಂತೂ ಪೂರ್ತಿ ಇದ್ದರೆ ಈ ಒಳಗೆ ನಿಮ್ಗೊಂದು 20,000ದಷ್ಟು ಹೇರ್ ಆಕ್ಸೆಸರೀಸ್ ಅಮೌಂಟ್ ಇರುತ್ತೆ. ಯಾಕಂದರೆ ಮಿಷಿನಿಂದ ಹಿಡ್ದು, ರಿಂಗ್ ಲೈಟಿಂದ ಹಿಡ್ದು, ಫ್ಲವರ್ಸಿಂದ ಹಿಡ್ದು, ಎಕ್ಸ್ಟೆನ್ಷನಿಂದ ಹಿಡ್ದು, ಪಿನ್ನಿಂದ ಹಿಡ್ದು ಪ್ರತಿಯೊಂದು ದುಡ್ಡು ಇದರಲ್ಲಿರುತ್ತೆ ಅಷ್ಟೇ. ಸೊ ಓಕೆ, ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಊಟ ಮಾಡಿ ಮಲ್ಕೊಂಡು ಬಿಡ್ತೀನಿ, ತುಂಬಾ ಸುಸ್ತಾಗಿದೆ. ಏನಿಲ್ಲ, ಇದನ್ನು ಒಂಚೂರು ಎತ್ತಿಟ್ಬಿಡ್ತೀನಿ ಅಷ್ಟೇ. ಇನ್ನು ಅವ್ರು ಬಂದಿದ ತಕ್ಷಣ ಊಟ ಮಾಡಿ ಮಲ್ಕೋತೀನಿ. ಇನ್ನು ನಾಳೆ ವೀಡಿಯೋ ಹೇಗಿರುತ್ತೆ ಅಂತ ನೋಡೋಣ ನಾಳೆ ದಿವಸ. ಸೊ ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.